ಈಗ ಪ್ರಶಸ್ತಿಯನ್ನು ನೀಡಿರುವಂತಹ ಶ್ರೀಯುತ UT ಖಾದರ್ ಮಾನ್ಯ ಸಭಾಧ್ಯಕ್ಷರು, ವಿಧಾನಸಭೆ, ಕರ್ನಾಟಕ ಸರ್ಕಾರ, ಇವರು ನುಡಿಪೀಠಕ್ಕೆ ಆಗಮಿಸಿ ತಮ್ಮ ಒಂದೆರಡು ನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ ಸರ್. ಹೃದಯವಾಣಿ ರಜತ ಮಹೋತ್ಸವ ಹಾಗೂ ಪ್ರಪ್ರಥಮ ಅನಿವಾಸಿ ಕನ್ನಡಿಗರ ಸಮ್ಮೇಳನದ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾಧ್ಯಕ್ಷ ಸ್ಥಾನ ವಹಿಸಿದಂಥ ನನ್ನ ಅತ್ಯಂತ ಆತ್ಮೀಯರು, ನಮಗೆ ಅತ್ಯಂತ ಗೌರವಿತರು, ಬಹುಶಃ ಇವತ್ತು ಅನಿವಾಸಿ ಭಾರತೀಯರಲ್ಲಿ ಬಹುಶಃ ವ್ಯಾಪಾರ ಮಾತ್ರ ಅಲ್ಲ, ಸಾಮಾಜಿಕವಾದ ಚಿಂತನೆ, ಸಂಸ್ಕೃತಿ ಮತ್ತು ಇನ್ನಿತರ ಕ್ರೀಡಾ ಸ್ಪರ್ಧೆಯಲ್ಲಿ ಬೇರೆ ದೇಶ ತಮ್ಮದೇ ಒಂದು ಸಹಕಾರ ಕೊಟ್ಟಂಥ ನಮ್ಮ ಆತ್ಮೀಯ ಸನ್ಮಾನ್ಯ ಸರ್ವೋತ್ತಮ ಶೆಟ್ಟಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಹೃದಯವಾಣಿ ಸಂಪಾದಕರು, ನಮ್ಮೆಲ್ಲ ಗೌರವಿತರು, ಸನ್ಮಿತರಾಗಿರುವಂತಹ KP ಮಂಜುನಾಥ್ ಸಾಗರ್ ಅವರೇ, ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತವಂತಹ ನಮ್ಮೆಲ್ಲರ ಗೌರವಿತರು, ನಮ್ಮ ಮೈಕ್ರೋನ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ನಾಗರಾಜರವರೇ, ಅದೇ ರೀತಿ ಬಹುಶಃ ನಮ್ಮೆಲ್ಲರ ಪ್ರೀತಿಪೂರ್ವ ಗೌರವ ಸ್ವೀಕರಿಸಿದಂಥ ಡಾಕ್ಟರ್ ಡೇವಿನ್ ಫ್ರಾಂಕ್ ಫೆರ್ನಾಂಡಿಸ್ ಅವರೇ, ಅಬ್ದುಲ್ ಸಮದ್ ಸೊಂಪಾಟಿ ಅವರೇ, ಶ್ರೀ ಮಿತ್ರಪಾಡಿ ಜಯರಾಮ್ ರೈ ಅವರೇ, ನಮ್ಮ ಗೌರವಿತರಾಗುವಂತಹ ಮಾಜಿ ಪೊಲೀಸ್ ಅಧಿಕಾರಿ ನಮ್ಮ G. ಬಾವಕ್ಕನವರೇ, ಅಶ್ರಫ್ ಶಾ ಮಂತೋರ್ ಅವರೇ, ಅದೇ ರೀತಿ ರಫೀಕ್ ಶಾರ್ ಅವರೇ, ಡಾಕ್ಟರ್ ನಾಗರಾಜ್ ಅವರೇ, ಕಡಂಬ ರಮೇಶ್ ಅವರೇ, ಇನ್ನಿತ ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಬಹುಶಃ ಇವತ್ತು ಅನಿವಾಸಿ ಭಾರತೀಯರ ಆ ಒಂದು ರಥ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಮ್ಮೇಳನ ನಮಗೆ ಪ್ರಶಸ್ತಿ ಸ್ವೀಕರಿಸಂಥ ಗಣ್ಯ ಅತಿಥಿ ವರ್ಗದವರೇ, ಮುಂದಿರುವ ಸನ್ಮಿತ್ರರೇ ಹಾಗೂ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಮಂಜುನಾಥ್ ಸಾಗರ್ ಅವರು ಅವತ್ತು ಬಂದು ಅನಿವಾಸಿ ಭಾರತೀಯ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಹೇಳಿದಾಗ ಸಂತೋಷ, ನಾನು ಕೂಡ ಒಪ್ಪಿದ್ದೆ. ಇವತ್ತು ಬರಬೇಕಂತ ಹೇಳಿಕೊಂಡು ಬಹುಶಃ ನಿನ್ನ ನೈಟ್ ಬಂದಿದ್ದೆ. ಅದೇ ಬಹುಶಃ ಬೆಂಗಳೂರಿನಲ್ಲಿ ಒಂದು ಭಾಳಷ್ಟು ಜನಸಾಮಾನ್ಯ ಮನೆಯಲ್ಲಿ ಮತ್ತು 2-3 ಕಾರ್ಯಕ್ರಮ ಇದ್ದಾಗ ಬರುವಾಗ ತಡವಾಯಿತು. ನಿಮ್ಮೆಲ್ಲ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಹೃದಯವಾಣಿ ರಜತ ಮಹೋತ್ಸವ ಹಾಗೂ ಪ್ರಥಮ ಅನಿವಾಸಿ ಕನ್ನಡಿಗ ಸಮ್ಮೇಳನ ಸೇರಿಕೊಂಡು ಅನಿವಾಸಿ ಕ್ಷೇತ್ರದಲ್ಲಿ ಯಾರೆಲ್ಲ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ತಾವಿತ್ತು ವಿಶೇಷವಾಗಿ ಇವತ್ತು ಗೌರವ ತಾವು ಇವತ್ತು ಕೊಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ನಿಜವಾಗಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂದರೆ ಒಂದು ಹೃದಯವಾಹಿನಿ ರಜತ ಮಹೋತ್ಸವವನ್ನು ಇವತ್ತು ಪ್ರಾರಂಭ ಆಗಿದೆ. ಅಲ್ಲಿಯ ತನಕ ಇಷ್ಟು ವರ್ಷ ದೀರ್ಘಕಾಲ ತಮ್ಮ ರಜತ ಮಹೋತ್ಸವ ಆಗುವ ತನಕ ಕೂಡ ದೀರ್ಘವಾಗಿ ಹೃದಯವಾಹಿನಿ ಆ ಒಂದು ಸಂಸ್ಕೃತಿ ಮತ್ತು ಒಂದು ಸಂಘ ತನ್ನದೇ ಆದ ಕೊಡುಗೆಯನ್ನು ವಿವಿಧ ಹಂತದಲ್ಲಿ ಕೊಟ್ಟು ಬಂದಿದೆ. ಅದಕ್ಕೆ ಕನ್ನಡಕ್ಕಾಗಿ ಮತ್ತು ಸಂಸ್ಕೃತ ಕಾರ್ಯಕ್ರಮಕ್ಕಾಗಿ, ಕನ್ನಡದ ಭಾಷೆ ನೆಲೆಗಾಗಿ ಹೃದಯವಾಹಿನಿ ಕೊಟ್ಟಂಥ ಕೊಡುಗೆಯನ್ನು ನಾವು 25 ವರ್ಷದ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವು ನೆನೆಸಿಕೊಂಡು ಬಹುಶಃ ಅದರ ಬಗ್ಗೆ ವಿಶೇಷವಾದ ಅಭಿಮಾನ ಮತ್ತು ಮುಂದಿನ ದಿನಗಳಲ್ಲಿ ಹೇಗಿರಬೇಕಂತೇಳಿ ಸಾಕಷ್ಟು ಕೊಡೋದು ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇದರ ಪ್ರಾಥಮಿಕದ ಅಧ್ಯಕ್ಷರನ್ನು, ತದನಂತರ ಬಂದ ಅಧ್ಯಕ್ಷ ಸದಸ್ಯರನ್ನು, ಈಗಿನ ಅಧ್ಯಕ್ಷ ಸದಸ್ಯರನ್ನು ಪ್ರತಿಯೊಬ್ಬರು ಕೂಡ ಇಡೀ ಕನ್ನಡಿಗರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಮುಂದಿನ ಸ್ವರ್ಣ ಮಹೋತ್ಸವ ತನಕ ಏನೆಲ್ಲ ಕಾರ್ಯಕ್ರಮ ಇದೆಯಾ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಬಹುಶಃ ನಿಮಗೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಅದರ ಜೊತೆಯಲ್ಲಿ ಈ ಸಲ ಪ್ರಥಮ ಅನಿವಾಸಿ ಕನ್ನಡಿಗ ಸಮ್ಮೇಳನ ಕೂಡ ತಾವಿತ್ತು ಏರ್ಪಾಡು ಇವತ್ತು ಮಾಡಿದ್ದೀರಿ. ನಿಜವಾಗಿಯೂ ಇದೆಲ್ಲ ಬಹುಶಃ ಅತಿ ಅಗತ್ಯವಾಗಿರುವಂಥ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ವಿಶ್ವದ ಬೇರೆ ಬೇರೆ ಈಗ ವಿಶ್ವ ಒಂದು ಜಾಗತಿಕ ಒಂದು ಗ್ರಾಮ ಆಗಿದೆ. ವರ್ಲ್ಡ್ ಇಸ್ ಆನ್ ಗ್ಲೋಬಲ್ ವಿಲೇಜ್. ಕನ್ನಡಿಗರು ಇವತ್ತು ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಹೋಗಿರುವಂಥ ವಿಚಾರ ಇವತ್ತು ಆಗಿದೆ. ಆ ದೇಶಕ್ಕೆ ಹೋಗಿ ಭಾರತ ದೇಶದ ಮತ್ತು ಕನ್ನಡಿಗ ರಾಯಭಾರಿಯಾಗಿ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ವಿಚಾರದ್ದು ಕೂಡ ಕನ್ನಡವನ್ನು ಮರೆಯದೆ, ಕನ್ನಡ ಸಂಸ್ಕೃತಿಯನ್ನು ಮರೆಯದೆ ಮತ್ತು ಕನ್ನಡಿಗರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಅವರದೇ ಆದ ರೀತಿಯಲ್ಲಿ ಇವತ್ತು ಆ ಸಹಕಾರ ಕೊಡುವ ಮೂಲಕ ಪರೋಕ್ಷವಾಗಿ ಅವರು ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಿರುತ್ತಾರೆ. ಅಂಥವ್ರು ಬಹುಶಃ ಸಮ್ಮೇಳನ ಹಮ್ಮಿಕೊಂಡು ಅಂಥವ್ರು ಗುರುತಿಸುವಂಥ ಕೆಲಸ ಮಾಡಿದ್ರು ಕೂಡ ನಾವು ನಿಜ ಎಲ್ಲ ಕೂಡ ಇವತ್ತು ಎಲ್ಲರ ಅಭಿನಯ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅನಿವಾಸಿ ಕನ್ನಡಿಗ ಯಾರಿದ್ದಾರೆ ತಮ್ಮ ನೆಲ ಮತ್ತು ಜಲವನ್ನು, ಊರನ್ನು ಬಿಟ್ಟು, ಸಂಬಂಧಿಕರನ್ನು ಬಿಟ್ಟು ನೀವು ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀರಿ. ಅಲ್ಲಿ ಬಹುಶಃ ನಿಮ್ಮ ಶ್ರಮದ ಜೊತೆಯಲ್ಲಿ ನಮ್ಮ ಪಾಲು ಕೂಡ ಕನ್ನಡಕ್ಕೆ ಇರಬೇಕು, ಅದರ ಪಾಲು ಕೂಡ ಬರಬೇಕು ಹೇಳಿ ಇಚ್ಛೆ ಇಟ್ಟುಕೊಂಡು ಪ್ರತಿಯೊಬ್ಬರು ಕೂಡ ಕೆಲವು ಜಾಸ್ತಿ ಇರ್ಬೋದು, ಕೆಲವು ಕಡಿಮೆ ಇರ್ಬೋದು, ಅವರಿಂದ ಆಗುವಂತಹ ಸಹಕಾರ ಮತ್ತು ಮನೋಭಾವ, ಅವರಿಂದ ಅವರ ಸಮಯ
ಅಥವಾ ಅವನ ಆರ್ಥಿಕ ಪರಿಸ್ಥಿತಿ ಅವರಿಂದ ಆಗೋಲಿಕ್ಕೆ ಏನೆಲ್ಲ ಸಾಧ್ಯವಿದೆಯಾ ಅದು ಮಾನವೀಯತೆ ಮತ್ತು ಕನ್ನಡದ ಮೇಲೆ ಪ್ರೀತಿ ಮತ್ತು ಜವಾಬ್ದಾರಿ ಎನಿಸಿಕೊಂಡು ತಮ್ಮದೇ ಆದ ಕೆಲಸವನ್ನು ನಿಮ್ಮ ಹಂತದಲ್ಲಿ ಮಾಡಿದ್ದೀರಿ ಅಂತ ನನಗೆ ಅದು ಖಂಡಿತ ಆತ್ಮವಿಶ್ವಾಸ ಇದೆ. ಅದಕ್ಕಾಗಿ ನಾನು ಬಹುಶಃ ಇವತ್ತು ಅದು ಅತ್ಯಂತ ದೊಡ್ಡದಿಂದ ಹಿಡಿದು ಅತ್ಯಂತ ಸಣ್ಣವ್ರ ತನಕ ಯಾರೆಲ್ಲ ಅವ್ರದ್ದು ಅದು ಕೊಟ್ಟಿದ್ದೀರಾ ಬಹುಶಃ ನೀವೆಲ್ಲರೂ ಕೂಡ ನಮಗೆ ದೊಡ್ಡ ಮಟ್ಟ ಪ್ರೇರಣೆ ಮತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಾವೊಂದು ಕೊಡುವಂಥ ಕೊಡುಗೆ ಅದು ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ, ಅದು ಪರೋಕ್ಷವಾಗಿ ಭಾಳಷ್ಟು ಅದು ಸಮಾಜಕ್ಕೆ ಪ್ರಯೋಜನ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೊಂದು ಯಾವಾಗಲೂ ಮಾತು ಹೇಳುವುದಿದೆ, ಇವತ್ತು ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ಕಡೆಗೆ ನಮ್ಮ ಜನಸಾಮಾನ್ಯರು ಯುವಕರು ಅವರ ಮಕ್ಕಳಲ್ಲಿ ಹೋಗಿದ್ದರೂ ಕೂಡ ಕಲಿಯುತ್ತಿದ್ದರೂ ಕೂಡ ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಬೇರೆ ಬೇರೆ ದೇಶದ ಸಂಸ್ಕೃತಿ ವಿಚಾರದಲ್ಲಿ ಬಂದಿದ್ದರೂ ಕೂಡ ಕನ್ನಡದ ಸಂಸ್ಕೃತಿಯನ್ನು ಯಾರಿಗೂ ಕೂಡ ಮೆಟ್ಟಿ ಮೇಲೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ? ಇಂಥ ಸಂಘ ಸಂಸ್ಥೆಗಳು ನೀವೆಲ್ಲರೂ ಕೂಡ ನಿಮ್ಮ ಕೊಡುಗೆ ಕೊಟ್ಟ ಕಾರಣ ನಮ್ಮ ಸಂಸ್ಕೃತಿ ಬಲಿಷ್ಠವಾಗಿ ಬೇರೆ ಊರಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನೀವೆಲ್ಲೇ ಹೋದರೂ ಕೂಡ ಕನ್ನಡ ಸಂಸ್ಕೃತಿ ಭಾಷೆ ಮತ್ತು ಆಚಾರ ವಿಚಾರಗಳನ್ನು ಬಲಿಷ್ಠವಾಗಿ ಅದು ಗಟ್ಟಿಯಾಗಿ ನಮ್ಮ ನೆಲದಲ್ಲಿ ಗಟ್ಟಿ ನಿಲ್ಲಲಿಕ್ಕೆ ದೊಡ್ಡ ಮಟ್ಟದ ಸಹಕಾರಿಯಾಗಿ ತಾವು ಒಂದು ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿರೋದನ್ನು ನಾವು ಯಾಗಲೂ ಕೂಡ ಮನಸ್ಸಿನಲ್ಲಿ ನೆನಪಿಟ್ಟು ಕೊಲ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಈ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ಯಾರೆಲ್ಲ ಇವತ್ತು ಆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಪ್ರೇರಣೆ ಆಗಿಕೊಂಡು ಇವರನ್ನು ನೋಡಿಕೊಂಡು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಹಕಾರವನ್ನು ಈ ಒಂದು ಕ್ಷೇತ್ರಕ್ಕೆ ಇವತ್ತು ಕೊಡುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ಹೃದಯವಾಹಿನಿ ರಾಜ್ಯದ ಮಹೋತ್ಸವದ ಮತ್ತು ಪ್ರಥಮ ಅನಿವಾಸಿಕ ಸಮ್ಮೇಳನದ ಎಲ್ಲ ಅಧ್ಯಕ್ಷ ಶುಭಾಶಯ ಸಲ್ಲಿಸಿಕೊಂಡು ನಮ್ಮಿಂದ ಸಹಕಾರದ ಏನೇ ಒಂದು ಸಂದರ್ಭದಲ್ಲಿ ಸಹಕಾರ ಬೇಕಾದರೂ ಕೂಡ ನಾವೆಲ್ಲ ಮುಂದೆ ನಿಂತು ನಮ್ಮಿಂದ ಆಗುವಂಥ ಸಹಕಾರವನ್ನು ಖಂಡಿತವಾಗಿ ನೀವು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಡಾಕ್ಟರ್ ಮಂಜುನಾಥ್ ಸಾಗರ್ ಮತ್ತು ತಂಡ ಸೌದಿ ಅರೇಬಿಯಲ್ಲಿ ದೊಡ್ಡ ಮಟ್ಟದ ಕನ್ನಡಿಗರ ಸಮ್ಮೇಳನ ಹಮ್ಮಿಕೊಂಡಿತ್ತು. ನಾನು ಕೂಡ ಅದಕ್ಕೆ ಹೋಗಿದ್ದೆ. ಅತ್ಯಂತ ಯಶಸ್ವಿಯ ಕಾರ್ಯಕ್ರಮ. ಯಾಕೆಂದರೆ ಅಲ್ಲಿ ಬಹುಶಃ ಸೌದಿ ಅರಬ್ಗಳು ಕೂಡ ಬಂದು ಅದನ್ನು ನೋಡಿಕೊಂಡು ಹೋಗುವಂಥ ವಿಚಾರ ಇವತ್ತಾಯಿತು. ಇದೆಲ್ಲ ಕೂಡ ಹಂತವಾಗಿ ಭವಿಷ್ಯದ ಜನಾಂಗಕ್ಕೆ ಪ್ರಯೋಜನ ಆಗುವಂಥ ಮತ್ತು ಭವಿಷ್ಯದ ಜನಾಂಗಕ್ಕೆ ಇದರಿಂದ ಗೌರವ ಬರುವಂಥ ಕೆಲಸ ನಿಮ್ಮಿಂದ ಆಗಿದೆ ಅಂತ ಹೇಳಿಕೊಳ್ತಾ ಮತ್ತೆ ನಿಮಗೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ. ಇಂತಹ ನಮಗೆ ಒಬ್ಬ ಮುಂದೆ ದಾರಿ ತೋರಿಸುವಂತಹ ಗುರುಗಳಿದ್ರೆ ಖಂಡಿತವಾಗ್ಲೂ ಗುರಿ ಅದ್ಭುತವಾಗಿರುತ್ತೆ, ಗುರಿ ನೇರವಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದ ಕೃತಿ ಬಿಡುಗಡೆಗಾಗಿ ಆಗಮಿಸಿದಂಥ ಮಾನ್ಯ ಸಭಾಧ್ಯಕ್ಷರು ವಿಧಾನಸಭಾ ಕರ್ನಾಟಕ ಸರ್ಕಾರ ಶ್ರೀ UT ಖಾದರ್ ಸರ್ ಅವರಿಗೆ ಎಲ್ಲ ಗಣ್ಯಾತಿ ಗಣ್ಯರಿಂದ ಗೌರವ ಸಮರ್ಪಣೆ ಸಲ್ತಾ ಇದೆ.